ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಬಿಜೆಪಿಯವರಿಗೆ ಹಿಂದೂ ಧರ್ಮದ ಪರವಾಗಿ ವಕಾಲತು ನಡೆಸಲು ಯಾರು ಅಧಿಕಾರ ಈ ದೇಶದ ಜನತೆ ಕೊಟ್ಟಿಲ್ಲ. ಬಿಜೆಪಿಯವರು ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನ ತುಂಡು ತುಂಡು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ನಾನು 5 ಬಾರಿ ಕೇಳಿದ್ದೇನೆ. ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ, ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ, ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಅವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಎಲ್ಲ ಧರ್ಮದ ಸಾರವನ್ನ ಹೇಳಿದ್ದಾರೆ. ಅದು ಹಿಂದೂ ಧರ್ಮದ ಸಾರ ಏನು, ಕ್ರೈಸ್ತ ಧರ್ಮದ ಸಾರ ಏನು, ಮುಸ್ಲಿಂ ಧರ್ಮದ ಸಾರ ಏನು, ಸಿಖ್ ಧರ್ಮದ ಸಾರ ಏನು, ಅದನ್ನು ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗಬೇಕು, ಎಲ್ಲ ಧರ್ಮದವರನ್ನ ಸಮಾನ ದೃಷ್ಟಿಯಿಂದ ನೋಡಬೇಕು, ಭಾರತ ದೇಶದ ಸಂಸ್ಕೃತಿಯನ್ನ ಉಳಿಸಬೇಕಾದ್ರೆ, ಏಕತೆಯನ್ನು ಉಳಿಸಬೇಕಾದ್ರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರಿಗೆ, ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಶಾಡೋ ಚೀಫ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಪೋಸಿಷನ್ ಲೀಡರ್ ಈಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ತನ್ನ ವಿಚಾರವನ್ನ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲಾ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದು ಅವರ ಹಕ್ಕು. ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಚಿಲ್ಲರೆ ರಾಜಕಾರಣವನ್ನ ನಾವು ವಿರೋಧಿಸ್ತೇವೆ. ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ, ನಾನು ಲೋಕಸಭೆ ಒಳಗೆ ಹೋಗಿ 2 ಕೆಪ್ಪೆಗೆ ಬಾರಿಸಬೇಕು, ಕೆನ್ನೆಗೆ ಬಾರಿಸಬೇಕು ಅಂತ ಅನಿಸಿತ್ತು ಅಂತ. ಅದು ಇವರ ನಾಯಕ ಮೋದಿಗೇನೆ ಆಗಲಿಲ್ಲ. ಮತ್ತೆ ಡಾಕ್ಟರ್ ಭರತ್ ಶೆಟ್ಟಿ ಯಾವ ಲೆಕ್ಕ? ಡಾಕ್ಟರ್ ಭರತ್ ಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ, ಅನ್ಕಲ್ಚರ್ಡ್ ಪೊಲಿಟಿಷಿಯನ್. ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು. ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರ ನಡವಳಿಕೆ, ಅವರು ಮಾತಾಡಿದಂಥ ಮಾತುಗಳು, ಒಬ್ಬ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ. ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ. ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟರ್ಗಿಲ್ಲ ಅಂತ ಬೇಜಾರಾಯ್ತು ನನಗೆ. ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೇನೆ ಒಂದು
ಅಗೌರವ ತೋರಿಸತಕ್ಕಂತಹ ಕೆಲಸ ಮಾಡಿದ್ದಾರೆ. ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ. ಅದಕ್ಕೆ ಇರುವಷ್ಟು ಮಾನ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ. ನೀವು ಶಸ್ತ್ರಾಸ್ತ್ರ ತೆಗೆದು ಏನ್ ಬೇಕು ಮಾಡ್ಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗಿತೇವೆ ಅಂದ್ರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಅನ್ ಒಫೆನ್ಸಿವ್. ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದ್ರೆ ಅವರ ಮೇಲೆ ಸೋಮೋಟೋಕ್ಕೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತಾಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು, ಸಮಾಜವನ್ನು ಕಟ್ಟತಕ್ಕಂಥವರು, ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂಥವರು, ನಾವು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ. ವಾಟ್ ಡು ಯು ಮೀನ್ ಬೈ? ಏನ್ ತೆಗಿತೀರಿ ನೀವು? ಏನು ತಲವಾರು ಇಟ್ಕೊಂಡು ಪುಂಡಾಟಿಕೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಪುಂಡಾಟಿಕೆ ಎಷ್ಟು ದಿನ? ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ. ಯಾರತ್ತ ಹಿಂದುತ್ವದ ಹೆಸರಲ್ಲಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ? 400 ಸೀಟ್ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು 303 ಇದ್ದದ್ದು ಯು ಆರ್ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್. ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟ್ ಅಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ, ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡುವುದಕ್ಕಿಂತ ನಾವು ಸರ್ಕಾರ ಮಾಡುವುದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಆತ್ಮಗೌರವ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನಿಮ್ಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಆ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡಿಲಿಕ್ಕೆ, ಮತ್ತೆ ನಿಮ್ಗೆಲ್ಲಿ ತಾಕತ್ತು? ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಅಲೋನ್. ರಾಹುಲ್ ಗಾಂಧಿ is set by the Congress party. We will back for him. ನಾವು ಅವರ ಹಿಂದೆ ನಿಲ್ತೇವೆ. ಅವರು 2 ಕಡೆ ಚುನಾವಣೆ ನಿಂತು 5 ಲಕ್ಷಕ್ಕೂ ಹೆಚ್ಚಿನ ಹೋಟೆಲ್ ಗೆಲ್ತಾರೆ. ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈಲಿಂಗ್ ಸೋತ್ ಗೆದ್ದಂತವರು, ದೇವರಿಂದ ಡೈರೆಕ್ಟ್ ಆಗಿ ಬಂದಂತಹ ಮನುಷ್ಯ. ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ. ಈ ದೇಶದ ಜನ ಬಿಜೆಪಿಯ ನಾಟಕವನ್ನು 10 ವರ್ಷ ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್. 236 ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿದೆ. ನೀವು 400 ಹೇಳಿ 300 ಘಾಟಿ ದಾಟ್ಲಿಕ್ಕೆ ಆಗದವರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕು. ಯಾವ ರೀತಿ ಮಾತಾಡಬೇಕು ಅಂತ, ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು, ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು? ಯಾವ ಸಾಕ್ಷಾತ್ಕಾರ ನಿಮ್ಮಲ್ಲಿದೆ? ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಬಯಸ್ತೇನೆ. ಭಾರತ್ ಅಕ್ಕಿಯಿಂದ ಸ್ಟಾರ್ಟ್ ಮಾಡಿದಿರಲ್ವಾ? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲ್ ಅಲ್ಲಿ ಮುಗಿಸಿದಿರಲ್ವಾ? ಬಂದ್ ಮಾಡಿದಿರಲ್ವಾ? ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು? ಬಡವರಿಗೆ
ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ? ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತಿರಲ್ವಾ? ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ಅದರ ಬಗ್ಗೆ ಹೋರಾಟ ಮಾಡಿ. ಭಾರತ ಅಕ್ಕಿಯಲ್ಲಿ ಇವತ್ತು ಯಾಕಾಗಿ ಬಂದ್ ಮಾಡಿದಿರಿ? ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮಗಿಲ್ಲ. ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ ರಾಹುಲ್ ಗಾಂಧಿ ಅವರು ಏನು ಹೇಳಿದರು? ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ, ಡೆಲ್ಲಿ ನ್ಯೂಸ್ ಓದ್ತಾ ಇದ್ದೆ. ಒಂದು ಸ್ವಾಮೀಜಿ ಅವರು ಹೇಳಿದರು, ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ, ಸ್ವಾಮಿ ಅಭಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ವಾಟ್ ಎಸ್ ಎಡ್ ಈಸ್ ಏನು ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ. ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು. ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ ಸೆನ್ಸ್ ಇನ್ ದ ಸೊಸೈಟಿ. ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ. 80% ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು. ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಭರತ್ ಅವರು ಗುತ್ತಿಗೆ ಕೊಟ್ಟಿಲ್ಲ ಯಾರು. ಸ್ವಾಮೀಜಿ ಅವರು ಮತ್ತು ಹೇಳಿದ್ದಾರೆ, ಬಿಜೆಪಿ ನಾಯಕರು ಕೋಮುವಾದದ ಆಧಾರದಲ್ಲಿ ಜನವನ್ನು ವಿಭಜಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ದಟ್ ಈಸ್ ವಾಟ್ ದಿ ರಾಹುಲ್ ಗಾಂಧೀಸ್ ಜಿಸ್ಟ್ ಆಫ್ ದ ಮೀ ಸ್ಪೀಚ್. ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾದ್ರೆ ಇಸ್ ಇಟ್ ನಾಟ್ ಎ ರೈಟ್ ಆಫ್ ಎ ಲೆಜಿಸ್ಲೇಟರ್ ಆರ್ ಎ ಪಾರ್ಲಿಮೆಂಟೇರಿಯನ್? ಮಾತಾಡಿದ ವಿಷಯ ಪಾರ್ಲಿಮೆಂಟ್ ಒಳಗಡೆ ತಾಕತ್ತಿದ್ರೆ ಪಾರ್ಲಿಮೆಂಟ್ ಅಲ್ಲಿ ರಿಪ್ಲೈ ಕೊಡಿ. ನಿಮ್ಮ ಪ್ರಧಾನಮಂತ್ರಿಗೇನೆ ರಿಪ್ಲೈ ಕೊಡುವ ನೈತಿಕತೆ ಇಲ್ಲ. ಮತ್ತೆ ನೀವೇ ಆ ಚಿಲ್ಲರೆ ಲೆಕ್ಕ, ನೀವೊಬ್ಬ ಚಿಲ್ಲರೆ ಗಿರಾಕಿ. ಹಾಗಾಗಿ ಈ ಒಂದು ವಿಚಾರ ಏನಿದೆ ಇದನ್ನು ನಾನು ಖಂಡನೆ ಮಾಡ್ತೀನಿ. ಈ ರೀತಿಯ ಚಿಲ್ಲರೆ ಮಾತುಗಳು, ಕ್ಷುಲ್ಲಕ ಮಾತುಗಳು ಏನು ನಿಮಗೆ ಫ್ರೂಟ್ಫುಲ್ ಆಗೋದಿಲ್ಲ. ನೀವು ಸೋಲಿನಿಂದ ಕಂಗಾಲಾಗಿದ್ದೀರಿ, ನನಗೆ ಅರ್ಥ ಆಗ್ತದೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ. ನೀವು ಪಾರ್ಲಿಮೆಂಟ್ ಅಲ್ಲಿ 25 ಸೀಟ್ ಗೆಲ್ಲಿ ಅಂತ ಹೇಳಿದಿರಿ. ಅನೇಕ ರಾಜ್ಯಗಳಲ್ಲಿ ನೀವು ಖಾತೆನೇ ಓಪನ್ ಮಾಡಿಲ್ಲ. ಎಲ್ಲಿ ಹಿಂಸೆ ಮಾಡಿಸಿದ್ದೀರಿ, ಎಲ್ಲಿ ಜನರ ವಿರೋಧವಾಗಿ ಕೆಲಸ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಮಣಿಪುರ್ 2 ಲೋಕಸಭಾ ಕ್ಷೇತ್ರಗಳ ಹಿಂದೆ ಬಿಜೆಪಿಯಲ್ಲಿತ್ತು, ಅಲ್ಲಿ ರಾಜ್ಯ ಸರ್ಕಾರ ಇತ್ತು. ಯಾಕೆ ಝೀರೋ ಸಂಪಾದನೆ ಮಾಡಿದಿರಿ? ಜನರ ಕಷ್ಟ ಕೇಳುವ ವಿಚಾರಗಳು ನಿಮಗೆ ಗೊತ್ತಿಲ್ಲ. ನೀವು ಬರೇ ಜನರನ್ನು ಎತ್ತಿಕಟ್ಟಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಆ ಮೂಲಕ ಅಧಿಕಾರ ನಡೆಸಬೇಕು ಅಂತೇಳಿ ಆಲೋಚನೆ ಮಾಡುವಂತ ನಿಮಗೆ ಮನೆಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಇನ್ನು 6 ತಿಂಗಳುಗಳ ಕಾಲ ಬರುವುದಿಲ್ಲ. ಇದು ಬಿದ್ದು ಹೋಗ್ತದೆ. ಅದರ ಭಯ ಇದೆ. ಹಾಗಾಗಿ ಇವತ್ತು ಎಲ್ಲ ರಾಹುಲ್ ಗಾಂಧಿ ಅವರನ್ನ ಬಿಕ್ಕಾಬಿಕ್ಕಿಯಾಗಿ ಟೀಕಿಸುವುದು. ಇವತ್ತೊಬ್ಬ ಸಮರ್ಥ ರಾಹುಲ್ ಗಾಂಧಿ ಯಾವಾಗ ವಿರೋಧ ಪಕ್ಷ ನಾಯಕತ್ವವನ್ನು ವಹಿಸಿಕೊಂಡರು ಆ ಸಂದರ್ಭದಿಂದ ಬಿಜೆಪಿ ಅವರಿಗೆ ಕಂಗಾಲಾಗಿದ್ದಾರೆ. ಅವರ ಭಾಷಣಗಳು, ಅವರು ವ್ಯಕ್ತಪಡಿಸಿದಂತ ವಿಚಾರಗಳು ಬಿಜೆಪಿ ಅವರಿಗೆ ಉತ್ತರ ಕೊಡಲು ಅಸಾಧ್ಯವಾದ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಆದಿ ಬೀದಿಯಲ್ಲಿ ಚಿಲ್ಲರೆ ಗಿರಾಕಿಗಳು ನಾವು ಕತ್ತಿ ಹಿಡಿತೇವೆ, ನಾವು ಚೂರು ಹಿಡಿತೇವೆ, ನಾವು ಕೆಪ್ಪೆಗೆ ಹೊಡಿತೇವೆ, ನಾವು ಕೆನ್ನೆಗೆ ಹೊಡಿತೇವೆ, ಸೊಂಟಕ್ಕೆ ಹೊಡಿತೇವೆ, ತಾಕತ್ತಿದ್ರೆ ಹೊಡೆದು ನೋಡಿ. ನೀವಲ್ಲ, ನರೇಂದ್ರ ಮೋದಿ ಹೊಡೆಯಲಿ, ಮುಟ್ಲಿ. ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಶಾಂತಿ ಉಂಟು ಮಾಡೋದು ನಿಮ್ಮ ಕೆಲಸ. ನಾನು ರಿಕ್ವೆಸ್ಟ್ ಮಾಡ್ತೇನೆ ಕಮಿಷನರ್ಗೆ, ಯು ಹ್ಯಾವ್ ಟು ಅರೆಸ್ಟ್ ಇಮಿಡಿಯೇಟ್ಲಿ. ಅವರ ಸಿಡಿಗಳನ್ನ ತಗೊಳ್ಬೇಕು. ಏನ್ ಮಾತಾಡಿದ್ದಾರೆ, ಪತ್ರಿಕಾ ಹೇಳಿಕೆಗಳು ತಗೊಳ್ಬೇಕು. ಒಬ್ಬ ಶಾಸಕನಿಗೆ
ಯಾವುದೇ ಕ್ಷಮೆ ಕೊಡಬಾರದು. ಬೇರೆ ಕೇಸ್ಗಳಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡೋದಿಲ್ವಾ? ವೇರ್ ಆರ್ ಯು? ಪ್ರಚೋದನಕಾರಿ ಭಾಷಣಗಳು ಈ ಜಿಲ್ಲೆಯಲ್ಲಿ ಮಾಡಬಾರದು ಅಂತೇಳಿ ಅನೇಕ ಬಾರಿ ಗೃಹ ಸಚಿವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂತವರಿಗೆ ಕ್ಷಮೆ ಕೊಡುವುದಿಲ್ಲ ಹೇಳಿದ್ದಾರೆ. ಆದರೆ ಈ ರೀತಿ ನಾವು ಕತ್ತಿ ಹಿಡಿತೇವೆ, ಶಸ್ತ್ರಾಸ್ತ್ರ ತೆಗಿತೇವೆ, ಯಾರಿಗೆ ಹೇಳೋದು? ಯಾವ ಕಾರಣಕ್ಕಾಗಿ ಹೇಳೋದು? ಯಾರು ಕೇಳುವವರಿಲ್ವಾ? ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ಇಂತಹ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಜನತೆ ಬಹಳ ಸೂಕ್ಷ್ಮವಾಗಿ ಇದನ್ನ ಅರ್ಥ ಮಾಡಿಕೊಳ್ತಾರೆ. ಇಂಥ ಜನರಿಗೆ ನಮ್ಮ ಜನ ಕ್ಷಮಿಸುವುದಿಲ್ಲ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.